ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ಮೇಷರಾಶಿಯ ವೀಕ್ಷಕರಿಗೆ ನಮ್ಮ ದತ್ತಚೇತನ ಫೌಂಡೇಶನ್ಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಈ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯ ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿಯ ಅನುಕೂಲತೆ ಇದೆ, ಅವರು ಯಾವ ರೀತಿಯ ಪರಿಹಾರವನ್ನ ಮಾಡ್ಕೊಳ್ತಕ್ಕದ್ದು, ಯಾವ ಗ್ರಹ ಅವರಿಗೆ ಒಳ್ಳೆಯ ಫಲವನ್ನ ಕೊಡುತ್ತೆ, ಯಾವ ಗ್ರಹ ಅಶುಭ ಫಲವನ್ನ ಕೊಡುತ್ತೆ ಅಂತ ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ತೇವೆ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನೋಡಿ, ಮೇಷರಾಶಿಯವರಿಗೆ ರವಿ, ಶುಕ್ರ, ಗುರು ಮತ್ತು ಬುಧ ಮತ್ತು ಶನಿ ಈ ಸುಮಾರು 5 ಗ್ರಹಗಳು ತುಂಬಾ ಅನುಕೂಲಕರವಾಗಿವೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಮೇ ತಿಂಗಳು ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಳ್ಬಹುದು. ಆದರೆ ಕುಜರಾಹು ಸ್ವಲ್ಪ ಸಮಸ್ಯೆಯನ್ನ ಉಂಟು ಮಾಡುವ ಸಾಧ್ಯತೆ ಇರುತ್ತೆ, ಯಾಕೆಂದ್ರೆ ವ್ಯಯಸ್ಥಾನದಲ್ಲಿ ಇರ್ತಾರೆ. ಸೊ ಅದರಿಂದ ಆಗುವಂತಹ ಪರಿಣಾಮ ಏನು ಅಂತ ಕೇಳಿದ್ರೆ, ಒಂದು ವೇಳೆ ನಿಮಗೆ ಆರೋಗ್ಯದ ಸಮಸ್ಯೆ ಏನಾದರೂ ಇತ್ತು ಅಂತಂದ್ರೆ ಅದು ಮುಂದುವರಿಯುತ್ತೆ. ಅಂತಂದ್ರೆ ಸ್ವಲ್ಪ ಮಟ್ಟಿನ ಆರೋಗ್ಯ ಸಮಸ್ಯೆ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಅಂತಂದ್ರೆ ದುಡ್ಡು ಚೆನ್ನಾಗಿ ಬರುತ್ತೆ, ಅದರಲ್ಲಿ ಯಾವುದೇ ತರಹದ ಕೊರತೆ ನಿಮಗೆ ಇರೋದಿಲ್ಲ. ಆದ್ರೆ ಖರ್ಚಿನ ಕಡೆಗೆ ಗಮನ ಇರತಕ್ಕದ್ದು, ಅನಾವಶ್ಯಕವಾದಂತಹ ವೆಚ್ಚವಾಗದೇ ಇರುವಂತೆ ನೀವು ನೋಡಿಕೊಳ್ಳಿ. ಇಲ್ಲದೇ ಇದ್ರೆ ಆದಾಯ ಕಡಿಮೆ, ಖರ್ಚು ಜಾಸ್ತಿ ಆಗುವ ಸಂಭವನೀಯತೆ ಜಾಸ್ತಿ ಇರುತ್ತೆ ಈ ಮೇ ತಿಂಗಳಲ್ಲಿ. ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿ ಇರುತ್ತೆ. ಈ ವಿಷಯದಲ್ಲಿ ವಿಶೇಷವಾಗಿ ಗಮನವನ್ನ ಕೊಡಿ. ಇನ್ನು ಉದ್ಯೋಗ ಮತ್ತು ಬದಲಾವಣೆ ಅಥವಾ ಪ್ರಮೋಷನ್ ಏನಾದರೂ ಇದ್ರೆ ಅದರಲ್ಲಿ ವಿಶೇಷವಾದಂತಹ ಬದಲಾವಣೆ ಏನೂ ಆಗೋದಿಲ್ಲ, ಇದ್ದ ಸ್ಥಿತಿ ಮುಂದುವರಿಯುತ್ತೆ. ವಿಶೇಷವಾದಂತಹ ಲಾಭ ನಮಗೆ ಕಾಣಿಸ್ತಾ ಇಲ್ಲ. ಇರುವಂತಹ ಕೆಲಸದಲ್ಲೂ ಕೂಡ ನಿಧಾನಗತಿಯಿಂದ ಮುಂದುವರಿಯುತ್ತೆ. ಅದನ್ನ ಹಾಗೆ ಮುಂದುವರಿಸಿಕೊಂಡು ಹೋಗೋದು ನಿಮಗೆ ಒಳ್ಳೆಯದಾಗಿರುತ್ತೆ. ದಾಂಪತ್ಯ ಜೀವನ, ಕುಟುಂಬ ಸೌಖ್ಯ ಚೆನ್ನಾಗಿರುತ್ತೆ. ಅದರಲ್ಲಿ ಯಾವುದೇ ತರಹದ ತೊಂದರೆ ನಿಮಗೆ ಖಂಡಿತವಾಗಿಯೂ ಇರೋದಿಲ್ಲ. ಇನ್ನು ಗೋಚರದಲ್ಲಿ 2ನೇ ಸ್ಥಾನದಲ್ಲಿರುವಂತಹ ಗುರು, ಯಾಕೆಂದ್ರೆ ವೃಷಭ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಗುರು ಅನುಕೂಲತೆ ನಿಮಗೆ ಇರುತ್ತೆ. ಹಾಗಾಗಿ ಒಳ್ಳೆಯ ಅನುಕೂಲತೆಗಳು, ವಿಶೇಷವಾಗಿ ನಿಮಗೆ ಈ ವಿವಾಹ ಯೋಗಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಅನುಕೂಲತೆ ನಿಮಗೆ ಪ್ರಾರಂಭ ಆಗುತ್ತೆ. ಅಂದ್ರೆ ವಿವಾಹ ಯೋಗ ಕೂಡಿ ಬರುತ್ತೆ. ಹಾಗಾಗಿ ಆ ವಿಷಯದಲ್ಲಿ ಪ್ರಯತ್ನವನ್ನ ಮುಂದುವರಿಸಿ. ವಿದ್ಯಾಭ್ಯಾಸದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಗುರುಬಲ ನಿಮಗಿರೋದರಿಂದ ಆಸ್ತಿ ಪಾಸ್ತಿ ಖರೀದಿ, ವಾಹನ ಖರೀದಿಯನ್ನು ಖಂಡಿತವಾಗಿ ಮುಂದುವರಿಸಿ. ನಿಮಗೆ ಅನುಕೂಲಕರವಾಗಿರುತ್ತೆ, ಒಳ್ಳೆಯ ಲಾಭವನ್ನ ತಂದುಕೊಡುತ್ತೆ. ಇನ್ನು ವ್ಯಾಪಾರ ಉದ್ಯೋಗದ ಲಾಭದ ವಿಷಯದಲ್ಲಿ ಬಂದಾಗ, ಲಾಭದಲ್ಲಿರುವಂತಹ ಶನಿ ವ್ಯಾಪಾರ ಮತ್ತು ಲಾಭದಲ್ಲಿ ಸ್ವಲ್ಪ ಮಂದತೆ ಅಂತಂದ್ರೆ ನಿಧಾನಗತಿಯನ್ನ ಉಂಟು ಮಾಡ್ತಾನೆ. ಹಾಗಾಗಿ ಲಾಭದ ಬಗ್ಗೆ ವಿಶೇಷವಾಗಿ ನೀವು ಅಪೇಕ್ಷೆಯನ್ನ ಮಾಡ್ಕೊಳ್ಬೇಡಿ. ಸ್ವಲ್ಪ ಮಟ್ಟಿನ ಲಾಭವನ್ನ ಮಾತ್ರ ನೀವು ಪಡೀಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಈ ಒಂದು ಮೇ ತಿಂಗಳಲ್ಲಿ ಸ್ವಲ್ಪ ಶತ್ರುಪೀಡೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ರೋಗಸ್ಥಾನ ಕೂಡ ದೂಷಿತವಾಗಿರುವುದರಿಂದ, ನಾನು ಆಗಲೇ ರೋಗದ ವಿಷಯದಲ್ಲಿ ಹೇಳಿದ್ದೇನೆ, ಶತ್ರುಪೀಡೆ ಕಡೆಗೆ ಗಮನ ಹರಿಸಿ ಸ್ವಲ್ಪ ಜಗಳವಾಗದಂತೆ ನೋಡ್ಕೊಳ್ಳಿ. ಆದರೂ ಕೂಡ ಗುರು ಅನುಕೂಲ ಇರೋದ್ರಿಂದ ನಿಮ್ಮ ಪ್ರಭುತ್ವ ಜಾಸ್ತಿಯಾಗಿರುತ್ತೆ. ಈ ಮೇ ತಿಂಗಳಲ್ಲಿ ಕುಜ ಮತ್ತು ರಾಹು ಈ 2 ಗ್ರಹಗಳ ಒಂದು ಪೂಜಾದಿಗಳನ್ನು ನೀವು ಮಾಡಿಕೊಂಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ, ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತೆ ಭೇಟಿಯಾಗೋಣ.